ಸುಮ್ನೆ ಏಕಾಮುಖಿ ಎತ್ಬಿಟ್ಟು ನಮ್ ಬಡವ್ರಿಗೆಲ್ಲ ಈ ತರ ಹಿಂಸೆ ಕೊಡೋದು ಸರಿ ಇಲ್ಲ ಮೇಡಮ್. ಇದು ಮುಂದಿನ ಹೋರಾಟ ಇವ್ರದ್ದು ತೀರ್ಮಾನ ತಗೊಳ್ಳೋಣ. ಇನ್ನೂ ಉಗ್ರ ಹೋರಾಟ ನಡೀತದೆ ನೋಡಿ, ಆಮೇಲೆ ಹೇಳಲ್ಲ ಅದಾಗುತ್ತೆ. ಉಗ್ರ ಹೋರಾಟ ಆಗುತ್ತದೆ. ಇಲ್ಲ ಸತ್ರ ಇಲ್ಲೇ ಸತ್ತೋಗ್ಬಿಡ್ಬೇಕು, ಬದುಕಿದ್ರೆ ಇಲ್ಲೇ ಬದುಕಬೇಕು ಅಷ್ಟೇ. ಆನ್ಲೈನ್ ಬಂದ್ಬಿಟ್ಟು ಅದು ಆನ್ಲೈನ್ ಬಂದ್ಬಿಟ್ಟು ಅದ್ ಬೇರೆ ವ್ಯಾಪಾರ ಇಲ್ಲ ನಮ್ಗೆ. ಏನ್ ಅಮ್ಮಮ್ಮ ಅಂದ್ರೆ ಒಂದ್ 500-600 ರೂಪಾಯಿ ದುಡ್ಕೋತೀವಿ. ಹೌದು, ನಾವು ನಮ್ಮ ಹತ್ರ ಇನ್ನ ಕಮ್ಮಿ ಬೆಲೆ ಕೊಡ್ತೀವಿ. ಐಟಮ್ ಚೆನ್ನಾಗಿರ್ತದೆ, ಕಣ್ಣಾಗೆ ನೋಡ್ಬೋದು, ಕಣ್ಣಾಗೆ ನೋಡಿ ತಗೊಳ್ಬೋದು ಆರಾಮಾಗಿ. ಅವ್ರು ಆನ್ಲೈನ್ ಹೌದು, ಅಲ್ಲಿ 300 ಕೊಟ್ಟರೆ ನಾವು 100ಗೆ ಕೊಡ್ತೀವಿ ಅದೇ ಐಟಮ್. ಇವಾಗ ಎಲ್ಲ ಲೋನ್ ಎಲ್ಲ ಕೊಟ್ಟಿದ್ದಾರೆ BBMP ಇಂದ ನಮ್ಗೆ. ನಾವು ಎಲ್ಲ ತೀರಿಸಬೇಕು. ಲೈಸೆನ್ಸ್ ಬೇರೆ ಕೊಟ್ಟಿದ್ದಾರೆ, ಲೈಸೆನ್ಸ್ ಐತೆ ನಮ್ಮ ಹತ್ರ. ಆದ್ರೂ ಹಿಂಗ್ ಮಾಡ್ತಾ ಇದಾರೆ ನಮ್ಗೆ. ಏನ್ ಮಾಡ್ಬೇಕು ನಾವು? ಹೌದು ಹೌದು ಮೇಡಮ್. ನೋಡಿ ಲೈಸೆನ್ಸ್ ಎಲ್ಲ ಕೊಟ್ಟಿದ್ದಾರೆ, ಲೋನ್ ಎಲ್ಲ ಕೊಡ್ತಾ ಇದ್ದಾರೆ. ಹೌದು, ಏನ್ ಮಾಡೋದು ಮೇಡಮ್? ಮನೆಯಲ್ಲಿ 10 ಮಕ್ಳು ಇದ್ರೆ ನಾವು ಹೆಂಗ್ ಓಡಿಸ್ತಾರೆ ನಮ್ಗೆ? ಅವಾಗ 10 ಮಕ್ಳಿದ್ದಾರೆ, 6 ಜನ ಅಣ್ಣ ತಮ್ಮದಿರು, 4 ಜನ ಹುಡುಗಿರು. ಹೌದು, ಆರಾಮಾಗಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇತ್ತು ಮೇಡಮ್. ಓಕೆ, ಹೌದು ಮೇಡಮ್, ನಾವು ಕೊಡ್ತಾ ಇದೀನಲ್ವಾ ಮೇಡಮ್? ನಾವು ಕೊಡ್ತಾ ಇದೀವಲ್ವಾ? ಈಗ ನಾವು ಮಾಡೋದು 1 ನಿಮಿಷ ನಾವು ಮಾಡೋದು ಬ್ಲೌಸ್ 350 ಮಾಡ್ತೀವಿ ನಾವು. ಬೇರೆ ಕಡೆ ಆನ್ಲೈನ್ ಅದೇ ಪ್ರಾಡಕ್ಟ್ 700-600 ಕೊಡ್ತಾ ಇದ್ದಾರೆ. ಇವ್ರು ಮಾಡೋದು ಪರ್ಸ್, ಇವ್ರು 100 ರೂಪೀಸ್ ಮಾಡ್ತಾರೆ. ಆನ್ಲೈನ್ ನಲ್ಲಿ ಸಿಮ್ನ 200-250 ಮಾಡ್ತಾ ಇದ್ದಾರೆ. ನಾವು ಕೊಡ್ತಾ ಇದೀನಲ್ವಾ ಮೇಡಮ್? 1 ನಿಮಿಷ ಮೇಡಮ್, ನಾವು ಚೆಕ್ ಮಾಡಿ ಕೊಡೋದು, ನಿಮ್ ಕಣ್ ಮುಂದೆ ಕೊಡೋದು. ಅದ್ರ ಆನ್ಲೈನ್ ನಲ್ಲಿ ಯಾವ್ದು ಬರುತ್ತೆ, ಫ್ರಾಡ್ ಬರುತ್ತೆ ಹೇಳಕ್ ಆಗಲ್ಲ. ನಾವು ಚೆಕ್ ಮಾಡಿ ಕೊಡ್ತೀವಿ. ಅದೇ 8 ದಿವಸ ಆದ್ಮೇಲೆ ಬರುತ್ತೆ, ಒಂದೊಂದ್ ದಿವಸ ರಿಟರ್ನ್ ಕೊಡಲ್ಲ, ರಿಫಂಡ್ ಕೊಡಲ್ಲ. ನಾವು ಹಂಗಿಲ್ಲ, ಡೈರೆಕ್ಟ್ ಲೈಫ್ ಕೊಡ್ತೀನಿ ಆ ತರ ನಮ್ದು. ಇಲ್ಲ, ನಮ್ಗೆ ಅಂಗಡಿ ಹಾಕಕ್ಕೆ ಬಿಟ್ರೆ ಸಾಕು ಮೇಡಮ್, ಬೇರೆ ನಮ್ಗೆ ಏನಿಲ್ಲ, ಅಷ್ಟೇ ಆಡೋದು ನಾವು. ಮೇಡಮ್ ಓದಿದ್ರೆ ನಾವು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ ಮೇಡಮ್. ಓದಿಲ್ಲ ಅಂದ್ರೆ ಅದಕ್ಕೆ ನಾನು ರೋಡ್ ನಲ್ಲಿ ಕೆಲಸ ಮಾಡ್ತಾ ಇರೋದು. ನಾವೇನ್ ಮಾಡ ನಮ್ಮ ಮನೆ ಬರ ಅದು ನಾವೇನ್ ಮಾಡಕ್ ಆಗಲ್ಲ ಮೇಡಮ್. ಓದಿಲ್ಲ, ನಾವೇನ್ ಮಾಡಕ್ ಆಗತ್ತ ಮೇಡಮ್? ಈಗ ಇವ್ರು ಓದಿಲ್ಲ, ಅವ್ರು ಓದಿಲ್ಲ ಅಂದ್ರೆ ಎಲ್ಲ ಆಫೀಸ್ ನಲ್ಲಿ ಕೆಲಸ ಮಾಡಕ್ ಆಗಲ್ಲ ಈಗ ಅಲ್ವಾ ಮೇಡಮ್? ಅದಕ್ಕೋಸ್ಕರ ಇವರು ನಮ್ಮ ಅಧ್ಯಕ್ಷರು. ಇಲ್ಲ ಹೇಳಿದ್ರಲ್ಲ ಸಾಕು ಹುಡುಗರು. ಇಲ್ಲ, ನಮ್ದು 100 ರೂಪೀಸ್ ಮಾಡ್ತೀವಿ ಮಿನಿಮಮ್. ಆನ್ಲೈನಲ್ಲಿ 200 ರೂಪೀಸ್ ಮಾಡ್ತಾರೆ, ನಾವು 100 ರೂಪೀಸ್ ಮಾಡ್ತೀವಿ. ಆನ್ಲೈನ್ ಯಾವ್ದು ಕೊಡ್ತಾನೆ, ಯಾವ್ದಂತ ಒಳ್ಳೇದೇ ಕೊಡ್ತಾನೆ, ಯಾವ್ದು ಕೊಡ್ತಾನೆ ಗೊತ್ತಾಗಲ್ಲ. ಹಣ್ಣು ತರಕಾರಿ ಮಾರೋದಂತೂ ಫುಟ್ಪಾತ್ ಓಕೆ, ನಿಮ್ ಪರ್ಸು ಅಂಗಡಿನಲ್ಲಿ ತಗೊಂಡು ಮಾಡ್ತಾರಲ್ಲ, ಅಲ್ಲಿ ಇವಾಗ ಶಾಪ್ದಾಗೆ ಆಗ್ತದ? ಆಗಲ್ವಲ್ಲ. ಇವಾಗ 5 ಲಕ್ಷ 6 ಲಕ್ಷ ಕೊಡ್ಬೇಕು ಅಂಗಡಿ ಕೊಡ್ಬೇಕಂದ್ರೆ. ಬಾಡಿಗೆ ಅಂದ್ರೆ ಕರೆಂಟ್ ಚಾರ್ಜು, ಹುಡುಗರು ಚಾರ್ಜು ಇದೆಲ್ಲ ಮಾಡೋದು. ಇದು ಫುಟ್ಪಾತ್ ಅಂದ್ರೆ ಒಂದ್ ಸ್ವಲ್ಪ ಊಟಕ್ಕೆ ನಾವು ಕಾಸು ಆಗ್ತದೆ, ಒಂದು 300-400 ರೂಪಾಯಿ ಅಷ್ಟೇ ಸಾಕಲ್ವಾ ಅಂತ. ಅದೇ ಜೀವನ. ಇವಾಗ ನಮ್ಗೆ ಯಾರು ಕೆಲಸ ಕೊಡ್ತಾರೆ? 57 ವಯಸ್ಸು ನಮ್ಗೆ ಯಾರ ಕೆಲಸ ಕೊಡ್ತಾರ? ಹೋಗಪ್ಪ, ಇನ್ನು 3 ವರ್ಷ ಆಗಿದ್ರೆ ರಿಟೈರ್ಮೆಂಟ್ ಆಗ್ತದೆ, ಮನೆಯಲ್ಲಿ ಕೂತ್ಕೊಂತಾರ ಅಂತ ಇದಿಲ್ಲ ಅಷ್ಟೇ. ಅಲ್ಲ ಸರ್, ಯಾಕೆ ಕೊಟ್ರಿ ಇವ್ರು BBMP ನಮ್ಮನ್ನೆಲ್ಲ ಕರ್ದಿ ನಮ್ಗೆ ಬಹಳ ತೊಂದರೆ ಕೊಡ್ತಾ ಇದಾರೆ ಮೇಡಮ್. ನಮ್ಗೆ ಓದಕ್ ಬರಲ್ಲ. ಯಾವ್ದಾರ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ಎಬ್ಬೆಟ್ಟು ಹೋಗಮ್ಮ ಮನೆಗೆ ಅಂತಾರೆ. ನಾವ್ ಹೆಂಗ್ ಜೀವನ ಮಾಡ್ಬೇಕು ಮೇಡಮ್? ಅದನ್ನ ನಾವು ಕೇಳೋದು. ನಾವು ಮಕ್ಕಳು ಸಾಕ್ಬೇಕು, ಮರಿ ಸಾಕ್ಬೇಕು. ನಾವು 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಫುಟ್ಪಾತ್ ಮೇಲೆ. ನಮ್ಗೆ ತುಂಬಾ ತೊಂದರೆಗಳು ಕೊಡ್ತಾರೆ, ನೀವೆಲ್ಲ ಸಾಧಿಸ್ಕೊಡ್ಬೇಕು ನಾವು ಕೇಳೋದು. ಊಟ ಬೇಡ ಮೇಡಮ್, ವಯಸ್ಸಾದ್ರೆ ಊಟ ಗಂಡ ಇಲ್ಲ. ಅಲ್ಲ, ಯಾರು ಹಾಕ್ತಾರೆ ಮೇಡಮ್ ಊಟ ಯಾರು ಹಾಕ್ತಾರೆ ಹೇಳಿ ನಮ್ಗೆ? ಮೊಮ್ಮಕ್ಳು ಆ ಪಾಪ ಅವು ಚಿಕ್ಕ ಹುಡುಗರೆಲ್ಲ ಇಟ್ಟಿದ್ದಾವೆ. ಅವು ನಾವು ಸಾಕಕ್ಕೆ ಇದೆ ಮೇಡಮ್. ಹೇಳೋ ಮಕ್ಕಳುಗಳೆಲ್ಲ ತುಂಬಾ ತೊಂದರೆ ಕೊಡ್ತೀವಿ. ಏನ್ ಸಾಕ ಹೇಳಿ? ನಾವು ಕಣ್ಣು ನಿದ್ದೆ ಇಲ್ಲ, ರಾತ್ರಿ ಆಗ್ಲೆಲ್ಲ ಫುಟ್ಪಾತ್ ಮೇಲೆ ಕೂತಿರ್ತೀವಿ. ನೋಡಿ ನಮ್ಮ ಬಟ್ಟೆಗಳು, ನಾವು ಒಂದು ಸ್ನಾನ ಮಾಡಲ್ಲ, ಒಂದ್ ಏನ್ ಮಾಡಲ್ಲ, ಹಂಗೆ ಕೂತಿರ್ತೀವಿ. ನಮ್ಗೆ ಈ ತರ ತೊಂದರೆ ಕೊಡ್ರಿ ಅಂಗಡಿ ಮೇಡಮ್ ಬದುಕೋದು? ನೀವೇ ಹೇಳಿ. ಮೊಮ್ಮಕ್ಳೆಲ್ಲ ಸಣ್ಣವರು, ನಮ್ಮ ಮಳಿ ಹತ್ತಿ ಇರೋದ, ಯಾರು ಜಾಗ ಕೊಡಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ. ಎತ್ರಿ ಅಂತಾರೆ. ಹೊಡೆದಾಟ ಕುಸ್ತಿ ಇದೇ ನಮ್ ಲಗ್ಗೇರಿನಲ್ಲಿ. ನಾವು ಲಗ್ಗೇರಿಯಿಂದ ಬಂದಿದ್ದೀವಿ. ಏನ್ ಮಾಡೋದು ಮೇಡಮ್? ನಾವು ಹೆಂಗ್ ಬದುಕ್ಲಿ ಅಂತ ನಮ್ಗೆ ಗೊತ್ತಿಲ್ಲ, ಭಗವಂತನ ಗೊತ್ತು. ನಮ್ಮ ಅತ್ತೆ ಮಾವ ಮಾಡಿದ ಆಸ್ತಿ ಇಲ್ಲ, ನಾವು ಮಾಡಕ್ಕಾಗಿಲ್ಲ. ಯಾವ್ದಾರ ಫ್ಯಾಕ್ಟ್ರಿ ಕಸ ಗುಡಿಸ್ತೀನಿ ಅಂದ್ರೆ, ನೀನ್ ಓದಿದ್ಯಾ, ನಿನ್ ಹೆಬ್ಬೆಟ್ಟು ಬರಬೇಡ, ಸೈನ್ ಇಲ್ಲ ಇವಾಗ ಅಂತಾರೆ. ನಾನು ಹೆಂಗ್ ಬದುಕ್ಬೇಕು ಹೇಳಿ? ಮತ್ತೆ ಬದುಕೋದು ಯಾವ ರೀತಿಲಿ ಬದುಕ್ಬೇಕು ಹೇಳಿ? ಸರ್ಕಾರಕ್ಕೆ ಏನ್ ಸರ್ ಮೇಡಮ್? ನಮ್ಗೆ ಇಷ್ಟ ಅಂತ ಜಾಗ
ಜಾಗ ಕೊಡ್ಲಿ, ನಾವು ಜೀವನ ಮಾಡ್ತೀವಿ, ಮಕ್ಕಳು ಸಾಕ್ತೀವಿ. ಏನೋ ಮಕ್ಕಳನ್ನ ಸಣ್ಣ ದೊಡ್ಡ ಮಾಡಿ ಓದಕ್ಕೆ ಕಳಿಸ್ತೀವಿ. ಅವ್ರು ಇದ್ದೇ ಅವ್ರು ಕಲ್ತ್ಕೊಂಡ್ರೆ ಭಗವಂತ ದಯದಿಂದ ಬದುಕೋತಾವ ಮಕ್ಕಳು. ನಮ್ಗೆ ವಯಸ್ಸಾಯ್ತು, ಇವಾಗ ನಮ್ಗೇನು ಒಂದು ಇಷ್ಟ ಆಯ್ತು ಜಾಗ ಕೊಡ್ಲಿ, ನಾವು ವ್ಯಾಪಾರ ಮಾಡ್ಕೊಂಡು ಬದುಕೋತೀವಿ ಅಷ್ಟೇ. ಇನ್ನೇನು ಬೇಡಿ ನಮ್ಗೆ, ಯಾರು ದುಡ್ಡು ಬೇಡಿ, ಯಾವ ಹಣ ಬೇಡಿ, ಸಿದ್ದರಾಮಯ್ಯ ಕೊಡೋ ದುಡ್ಡು ಬೇಡಿ, ನಮ್ಗೆ ಯಾರಿಗೂ ಬರ್ತಾ ಇಲ್ಲ, ನಮ್ಗೆ ಮಾಡಿಸು ಇಲ್ಲ ಕಾರ್ಡ್ಗಳು. ಯಾರು ಬರಲಿ ಮೇಡಮ್ ಅವರೇ, ನಮ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಹೆಬ್ಬೆಟ್ಟು ನಿಮ್ಮ ಅಕ್ಷರ ಅನ್ನೋದು ನನಗೆ ಗೊತ್ತಿಲ್ಲ. ಹೆಬ್ಬೆಟ್ಟು ಹೊತ್ತು ಅಂದರೆ ಒತ್ತೀನಿ ಅಷ್ಟೇ. ನನಗೆ ಮಾಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ಬದುಕೊಳ್ಳವ, ಚಿಕ್ಕ ಮಕ್ಕಳು ಸಾಯ್ಕೊಂಡು ನಿನ್ನ ಮೊಮ್ಮಕ್ಕಳನ್ನ ಅನ್ನೋದು ನನಗೆ ದಾರಿ ಕೊಡ್ಬೇಕು ಅಷ್ಟೇ ಹೊರತು ಇನ್ನೇನು ಬೇಡ ಮೇಡಮ್ ಅವರೇ. ಯಾವ ಹಣ ಬೇಡ, ಯಾವ ಆಸ್ತಿ ಬೇಡ, ಯಾವ ದುಡ್ಡು ಬೇಡ, ಮಕ್ಕಳು ಸಾಕೋಕ್ಕೆ ಒಂದು ದಾರಿ ಮಾರ್ಗ ಕೊಟ್ಟರೆ ಸಾಕು ಅಷ್ಟೇ.